ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಡಿಯೋದಲ್ಲಿ ರಾಹುಕೇತುಗಳ ಒಂದು ರಾಶಿ ಬದಲಾವಣೆಯಿಂದ ಕುಂಭರಾಶಿಯವರಿಗೆ ಆಗುವ ಪ್ರಭಾವಗಳನ್ನ ತಿಳಿಸ್ಕೊಡ್ತೇನೆ. ರಾಹುಕೇತುಗಳ ಪ್ರಭಾವ ಜಗತ್ತಿನ ಮೇಲೆ ಹಾಗೆ ಮಾನವರ ಜೀವನದ ಮೇಲೆ ತುಂಬಾ ಇರುತ್ತೆ. ಇವೆರಡು ಗ್ರಹಗಳು ಕಾರ್ಮಿಕ್ ಪ್ಲಾನೆಟ್ಸ್ ಆಗಿರೋದ್ರಿಂದ ಹೆಚ್ಚಿನ ಪ್ರಭಾವ ಇರುತ್ತೆ. ಹಾಗೆ ರಾಹುಕೇತುಗಳು ಇನ್ಸ್ಟೆಂಟ್ ರಿಸಲ್ಟ್ ಕೊಡೋದ್ರಲ್ಲಿ ಎತ್ತಿದ ಕೈ. ಸೊ ರಾಹುಕೇತುಗಳು ಇದೇ ಮೇ 18ರಂದು ಮೀನ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾವಾಗಲೂ ವಕ್ರವಾಗಿ ಚಲನೆ ಮಾಡ್ತಾರೆ. ಸೊ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡಿದ್ದಾರೆ. ಸೊ ರಾಹು ನಿಮಗೆ ಕುಂಭರಾಶಿ ನಿಮ್ಮ ರಾಶಿ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಒಂದು ವಿಶೇಷವಾದ ಒಂದು ಎನರ್ಜಿ ನಿಮ್ಮಲ್ಲಿ ಶುರುವಾಗಿರುತ್ತೆ. ಒಂದು ಗೊಂದಲ ಅನ್ನೋದು ಶುರುವಾಗಿರುತ್ತೆ. ಒಂದು ಎಕ್ಸ್ಟ್ರಾ ಎನರ್ಜಿನೋ ಬರ್ತಾ ಇದೆ ಅನ್ನೋದು ಶುರುವಾಗಿರುತ್ತೆ. ಹಾಗೆ ನಿಮ್ಮ ಥಿಂಕಿಂಗ್ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ. ಸೊ ರಾಹು ಅಟ್ಯಾಚ್ಮೆಂಟ್ ಪ್ಲಾನೆಟ್. ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೇ ಇರೋಂಥ ನಮ್ಮ ಪೂರ್ವಜನ್ಮದಲ್ಲಿ ಯಾವುದು ಇಚ್ಛೆಗಳು ಬ್ಯಾಲೆನ್ಸ್ ಇರುತ್ತೆ ಅದೆಲ್ಲ ರಾಹು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಕೇತುವು ಡಿಟ್ಯಾಚ್ಮೆಂಟ್ ಪ್ಲಾನೆಟ್. ಸೊ ನಿಮಗೆ ಏನು ಇಚ್ಛೆಗಳಿರುತ್ತೆ ಅದು ಪೂರ್ಣ ಮಾಡ್ಕೊಳ್ಳಿಕ್ಕೆ ರಾಹು ತನ್ನದೇ ಆದ ವೇ ಆಫ್ ವರ್ಕಿಂಗ್ ಸ್ಟೈಲಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಬೇಕು ಅಂದರೆ ಬೇಕು. ರಾಹು ಹೇಗೆ ಅಂತ ಹೇಳಿದರೆ ಮಗು ಥರ ಹಠ ಮಾಡೋದು, ಬೇಕು ಅಂದರೆ ಬೇಕಷ್ಟೆ. ಸೊ ಅದು ಪಡ್ಕೊಳ್ಳೋಕ್ಕೋಸ್ಕರ ಯಾವುದೇ ಆದ ಒಂದು ದಾರಿಗೆ ಹೋಗ್ಲಿಕ್ಕೂ ರಾಹು ಪ್ರಚೋದನೆ ಮಾಡ್ತಾರೆ. ರಾಹುಗೆ ಯಾವುದೇ ರೀತಿಯಾದ ಒಂದು ಬೌಂಡ್ರಿ ಲಿಮಿಟ್ಸ್ ಅನ್ನೋದು ಇರೋದಿಲ್ಲ. ಬಟ್ ನಮಗೆ ಮನುಷ್ಯರಾದವರಿಗೆ ನಮಗೆ ಲಿಮಿಟ್ಸ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ವಾಸ್ತವಕ್ಕೆ ಹತ್ರವಾಗಿ ಯೋಚನೆ ಮಾಡಿ. ಸೊ ದೈಹಿಕವಾಗಿ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ಅಂದ್ರೂ ಆದಷ್ಟು ಕೇರ್ಫುಲ್. ಕೆಲವರು ಒಂದೇ ಸಲ ಬಾಡಿ ಕಡಿಮೆ ಮಾಡೋಕ್ಕೆ ಹೋಗೋದು, ಬಾಡಿ ಜಾಸ್ತಿ ಮಾಡೋಕ್ಕೆ ಹೋಗೋದು, ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಸ್ಟೆಪ್ ಹೋಗೋದ್ರಿಂದ ಅನುಕೂಲ ಆಗುತ್ತೆ. ಹಾಗೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ಯಾರು ಕೆಲಸ ಮಾಡ್ತೀರಾ ನಿಮಗೆ ಅನುಕೂಲ ಇದೆ. ಯಾಕೆಂದರೆ ರಾಹು ವಿದೇಶ ಸಂಬಂಧ ಸೂಚನೆ ಮಾಡೋದ್ರಿಂದ MNC ಕಂಪ್ನಿಗಳಿಗೆ ಕೆಲಸ ಮಾಡೋರಿಗೆ, ಫಾರಿನಲ್ಲಿ ಕೆಲಸ ಮಾಡೋರಿಗೆ, ಹಾಗೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರಿಗೆ, ಅದೇ ರೀತಿ ಧ್ಯಾನ, ಯೋಗ ಈ ರೀತಿ ಕೆಲಸ ಮಾಡೋರಿಗೆ ಅನುಕೂಲ ಅನ್ನೋದಿರುತ್ತೆ. ಅದರಲ್ಲೂ ಡಿಜಿಟಲ್ ಮೀಡಿಯಾ, ಆನ್ಲೈನ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಗಳ ಕೆಲಸ ಮಾಡೋರಿಗೆ ರಾಹು ತುಂಬ ಅನುಕೂಲವನ್ನು ಮಾಡಿಕೊಡ್ತಾರೆ. ರಾಹುವಿನ ಪ್ರಭಾವ ಒಂದು ಒಳ್ಳೆ ರೀತಿಯಾಗಿ ಕುಂಭರಾಶಿಯವರಿಗೆ ಆಗುತ್ತೆ. ಕುಂಭರಾಶಿ ರಾಹುವಿನ ಸ್ವಂತ ಮನೆಯೇ ಆಗಿದೆ. ಒಂದೇನೆಂದರೆ ಆದಷ್ಟು ವಾಸ್ತವಕ್ಕೆ ಹತ್ರವಾಗಿರಲಿ. ರಾಹು ಇಲ್ಯೂಷನ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಸೊ ಸೂರ್ಯನಿಗೆ ಗ್ರಹಣ ಇಡಿಸ್ತಾರೆ. ಹಾಗಾಗಿ ನಿಮ್ಮ ಮನೆಗೆ ಬಂದಿರೋದ್ರಿಂದ ನಿಮಗೇ ಒಂದು ರೀತಿ ವಿಶೇಷವಾದ ಎನರ್ಜಿ ಬಂದ್ಬಿಡುತ್ತೆ. ಯೋಚನಾ ಲಹರಿನೇ ಚೇಂಜ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ಇದರಿಂದ ಸ್ವಲ್ಪ ನೀವೇ ತಬ್ಬಿಬ್ಬಾಗೋ ಸಾಧ್ಯತೆ ಇರುತ್ತೆ. ಸೊ ಗುರುವಿನ ಅಥವಾ ತಂದೆಯ ಇಬ್ಬರ ಒಂದು ಸಲಹೆಯನ್ನು ಪಡ್ಕೊಳ್ಳಿ. ನಿಮಗೆ ಅವರು ಸರಿಯಾದ ಒಂದು ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ಅದರಿಂದ ನೀವು ಒಳ್ಳೆ ರಿಸಲ್ಟ್ನ ಪಡಿಬೋದು. ಕೇತು ಹಾಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಸಪ್ತಮ ಭಾವದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮಗೆ ಒಂದು ಮನಸ್ತಾಪ, ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತೆ. ಏಕೆಂದರೆ ಕೇತುವು ಡಿಟ್ಯಾಚ್ಮೆಂಟ್ ಪ್ಲಾನೆಟ್, ಯಾವುದರಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಸೊ ನೀವು ಏನು ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ಶಿಪ್ ಇದಕ್ಕೆ ಜಾಸ್ತಿ ಆಸಕ್ತಿ ತೋರಿಸ್ತಲೇ ಅದು ತುಂಡಾಗುವ ಸಾಧ್ಯತೆ, ಬ್ರೇಕಪ್ ಆಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ದಂಪತಿಗಳ ಮಧ್ಯೆ ಒಂದು ಸಣ್ಣ ಪುಟ್ಟ ಬಿರುಕುಗಳು ಮೂಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವೊಂದು ನಿಮ್ಮದೇ ಆದ ಲೋಕದಲ್ಲಿ ಅಥವಾ ನಿಮ್ಮದೇ ಆದ ಒಂದು ಕಾರ್ಯದಲ್ಲಿ ಮುಳುಗಿ ಹೋಗಿರ್ತೀರ. ಸಂಗಾತಿಯ ಮೇಲೆ ಗಮನ ಕೊಡೋದು ಕಡಿಮೆ ಮಾಡ್ತೀರಾ. ಇದರಿಂದ ಭಿನ್ನಾಭಿಪ್ರಾಯಗಳು ಮೂಡಿ ಒಂದು ದಾಂಪತ್ಯದಲ್ಲಿ ಬಿರುಕು ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಆದಷ್ಟು ನಿಮ್ಮ ಸಂಗಾತಿಯವರ ಬಗ್ಗೆ ಗಮನವನ್ನು ಕೊಡೋದನ್ನ ನೀವು ಮಾಡಿ. ಹಾಗೆ ಸಪ್ತಮ ಭಾವದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಯಾರು ಮಾಡ್ತಾಯಿದ್ದೀರಾ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಲೇಜಿ ಆಗೋ ಸಾಧ್ಯತೆ ಇರುತ್ತೆ. ಕೇತು ಮಾಡಿದರೆ ಸಡನ್ನಾಗಿ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಆ ಕೇತುವಿನ ಒಂದು ಎನರ್ಜಿನೇ ಹಾಗೆ, ಇನ್ಸ್ಟೆಂಟ್ ಎನರ್ಜಿ. ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಪೂರ್ತಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲ ಅಂತೇಳಿದರೆ ಯಾವುದು ಬೇಡ, ಎಲ್ಲವನ್ನು ಡಿಟ್ಯಾಚ್ ಮಾಡ್ಕೊಂಬರ್ತಾರೆ. ಸೊ ಕೆಲವೊಂದು ಇಚ್ಛೆಗಳನ್ನ ನೀವು ಈ ವರ್ಷ ತ್ಯಾಗ ಮಾಡಬೇಕಾಗಿ ಬರ್ಬೋದು. ಬಿ ಕೇರ್ಫುಲ್. ಒಂದು ಗಣಪತಿ ಆರಾಧನೆ ಜಾಸ್ತಿ ಮಾಡಿ ಮತ್ತು ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಈ ಒಂದು ಮಾಡೋದ್ರಿಂದ ಕೇತುವಿನ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಷ್ಟೇನು ನೆಗೆಟಿವ್ ಎಫೆಕ್ಟ್ಸ್ ಬರೋದಿಲ್ಲ. ಸೊ ಕುಂಭರಾಶಿಯವರು ರಾಹುವಿನಿಂದ ಶುಭ ಫಲಗಳನ್ನ ಪಡಿತೀರಾ. ಬಟ್ ವಾಸ್ತವಕ್ಕೆ ಹತ್ರವಾಗಿ ಥಿಂಕ್ ಮಾಡಬೇಕು. ಕೇತುವಿನಿಂದ
ಸ್ವಲ್ಪ ಅಷ್ಟೇನು ಒಳ್ಳೆಯ ಫಲಗಳಿಲ್ಲ. ಆದಷ್ಟು ಕೇತು ಗ್ರಹಕ್ಕೆ ನೀವು ಶಾಂತಿ ಮಾಡೋಕ್ಕೆ ನಾನು ಏನು ಹೇಳಿದೆ, ಕೇತು ಗ್ರಹ ಅಗ್ನಿ ತತ್ವ ರಾಶಿ ಮೇಲೆ ಸಂಚಾರ ಮಾಡ್ತಾರೆ, ಸಿಂಹ ರಾಶಿ ಮೇಲೆ. ಸೊ ಆದಷ್ಟು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಗಣಹೋಮ, ದುರ್ಗಹೋಮ, ಆದಷ್ಟು ಹೋಮಗಳಲ್ಲಿ ಭಾಗಿಯಾದರೆ ಆ ಒಂದು ಎಫೆಕ್ಟ್ಸ್ ಪ್ರಭಾವ ನಿಮ್ಮ ಮೇಲೆ ಬಿದ್ದು ಕೇತುವಿನ ಇಲ್ ಎಫೆಕ್ಟ್ಸ್, ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಕುಂಭರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.